ಪ್ರಿಯರೇ, ಪ್ರೈಸ್ ದ ಲಾರ್ಡ್. ಕ್ರೈಸ್ತ ಜನಾಂಗದ ಮೋಕ್ಷ ಲೋಕದ ಚಕ್ರವರ್ತಿಯಾದ ದಿವ್ಯ ಪವಿತ್ರ ಶ್ರೀ ಯೇಸು ಕ್ರಿಸ್ತರು ಬೈಬಲ್ನಲ್ಲಿ ತಿಳಿಸಿದ ಆ ಹೊಸ ಒಡಂಬಡಿಕೆಯ ಆ ಕಾಲದಲ್ಲಿ ಶಿಲುಬೆಯ ಮೇಲೆ ಮರಣಿಸುವಾಗ ಹೇಳಿದ ಕೊನೆಯ ಆ 7 ಮಾತುಗಳನ್ನ ಇಂದಿನ ನಮ್ಮ ಜೀವಿತದಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕು ಮತ್ತು ಇನ್ನಷ್ಟು ಹೇಗೆ ಪವಿತ್ರ ಆಗಲು ಸಾಧ್ಯ ಎಂಬುದಾಗಿ ಗದಗ ಊರಿನ JGVM ಅಂದರೆ ಜೀಸಸ್ ಗಾಸ್ಪಲ್ ವಿವಿಯನ್ ಮಿನಿಸ್ಟ್ರಿಯವರ ಈ 119ನೆಯ ಗುಡ್ ಫ್ರೈಡೆ ಹಾಡಿನಲ್ಲಿ ದೇವರ ಮಹೋನ್ನತ ಆಶೀರ್ವಾದದಿಂದ ವರ್ಣಿಸಿ ಕ್ರೈಸ್ತ ಜನಾಂಗಕ್ಕೆ ಲೋಕಾರ್ಪಣೆ ಮಾಡಲಾಗಿದೆ. ಅವರನ್ನು ಕ್ಷಮಿಸು, ತಾವೇನು ಮಾಡುತ್ತಿರುವರೆಂದು ಅರಿಯಲು. ಯೇಸು ಶಿಲುಬೆಯ 7 ಮಾತುಗಳು ಕ್ರಿಸ್ತನ ಕೊನೆಗೋರ ಕ್ಷಣಗಳು, ಮೋಕ್ಷಾರ್ಹತೆಗೆ ಸ್ಫೂರ್ತಿ ಸ್ಪಂದನವದು, ರಕ್ಷಣಾರ್ಥ ಪ್ರೇಮಾರ್ಪಿತ ಸ್ವರ್ಗ ಕೊಡುಗೆಯದು, ನಂಬಿದವರಿಗೆ ಅಮರತೆ ಪ್ರಾಪ್ತಿಯಾಗುವುದು. ನಮ್ಮ ಕೊನೆಯ ಕ್ಷಣಗಳ ಮಾತುಗಳೇನು, ಪ್ರತಿ ಕ್ಷಣ ನಮ್ಮ ಪಿತಗಳೆ ನುಡಿಯೇನು, ಮನಸಾಕ್ಷಿಯಾಗಿ ನಾವು ಕ್ರಿಸ್ತನವರ ಶಿಲುಬೆ ಭಾವದಿ ಜೀವಿಸಿ ಕ್ಷಮಾತ್ಮಾಗುವ ಯೇಸು ಶಿಲುಬೆ ಮಾತುಗಳಿಗೆ ಮಾನ್ಯವಾಗುವ ಬದುಕು ಸಾವು ಸಮಾಧಿಯಲ್ಲಿ ಕ್ರಿಸ್ತನಂತೆ ಜಯಾತ್ಮ ಆಲೋಣ ಬಾ. ಶಿಲುಬೆಯ ಮೇಲೆ ಶ್ರೀ ಯೇಸು ನುಡಿದ 1ನೆಯ ಮಾತು, ತಂದೆಯೇ ಅವರನ್ನು ಕ್ಷಮಿಸು, ಅವರು ತಾವೇನು ಮಾಡುತ್ತಿರುವರೆಂದು ಅರಿಯರು ಎಂದನು. ಯಾತನೆಯ ಆ ಸಮಯದಲ್ಲಿ ದಯಾ ಕ್ಷಮೆ ಕನಿಕರಿಸುವ ಪಾಠ ಕಲಿಸಿದ, ನಿತ್ಯತ್ವದ ತತ್ವವೆದು ಪಾಲಿಸುವವರು, ನನ್ಮರಣ ಅರಿತಂತ ನನ್ನವರೆಂದ. ಶೋಧನೆಗಳು ನಮ್ಮ ಬಾಳಿನಲ್ಲಿ ಶಿಲುಬೆಯ ಪ್ರತಿರೂಪವಾಗಿ ಕಾಣುವ, ಪರಲೋಕದ ದಿವ್ಯ ಆತ್ಮವಾಗಿ ಈ ಲೋಕ ಆತ್ಮೀಯರನ್ನು ಕ್ಷಮಿಸಿ ಬಾಳುವ, ಈ ನಡೆ ನುಡಿ ನಿತ್ಯಾತ್ಮ ಅರ್ಹತೆ, ಶಿಲುಬೆ ಪರವಶಾತ್ಮದ ಪ್ರತಿರೂಪ ಆಗಲು, ಶಿಲುಬೆ ಬಾಳ ಸಹಿಸಿ ಕ್ರಿಸ್ತನಾತ್ಮ ಆಗುವ, ಬದುಕು ಸಾವು ಸಮಾಧಿಯಲ್ಲಿ ಕ್ರಿಸ್ತನಂತೆ ಜಯಾತ್ಮ ಆಲೋಣ ಬಾ. ಶಿಲುಬೆಯ ಮೇಲೆ ಶ್ರೀ ಯೇಸು ನುಡಿದ 2ನೆಯ ಮಾತು, ಪಕ್ಕದ ಶಿಲುಬೆಯಲ್ಲಿರುವ ಅಪರಾಧಿ ಯೇಸುವಿಗೆ ನಿನ್ನ ರಾಜ್ಯದಲ್ಲಿ ನನ್ನನ್ನು ನೆನೆಸಿಕೋ ಅಂದಾಗ ಯೇಸು ಅವನಿಗೆ, ಆಮೇಲೆ ನಾನು ನಿನಗೆ ಹೇಳುತ್ತೇನೆ, ಇಂದು ನೀನು ನನ್ನೊಂದಿಗೆ ಪರದೈಸಿನಲ್ಲಿರುವೆ ಎಂದನು. ದೇವರಲ್ಲಿ ಆ ಕಳ್ಳನ ನಂಬಿಕೆ ಅರಿತು ಕರುಣಿಸಿ ಸ್ವರ್ಗಕ್ಕೆ ಸ್ವಾಗತಿಸಿದನು. ಪೂರ್ಣ ನಂಬಿಕೆಯಿಂದ ಬೇಡುವವರಿಗೆ ಕರುಣಿಸಿ ಸಲಹುವನು ನಮ್ಮ ಯೇಸು. ಪಶ್ಚಾತ್ತಾಪದಿ ಕ್ಷಮೆ ಕೇಳುವವರಿಗೆ ಕ್ಷಮಿಸುವುದೇ ಪುಣ್ಯಾಸ್ತಿ ಗಳಿಕೆಯಾಗಿದೆ. ಸುಗುಣ ಅರ್ಪಿಸಿದ 100 ಪಟ್ಟು ಹೆಚ್ಚಾಗಿ ಮೋಕ್ಷದಲ್ಲಿ ಉನ್ನತರು ನಾವಾಗುವೆವು. ಈ ನಡೆ ನುಡಿ ನಿತ್ಯಾತ್ಮ ಅರ್ಹತೆ, ಶಿಲುಬೆ ಪರವಶಾತ್ಮದ ಪ್ರತಿರೂಪ ಆಗಲು, ಶಿಲುಬೆ ಬಾಳ ಸಹಿಸಿ ಕ್ರಿಸ್ತನಾತ್ಮ ಆಗುವ, ಬದುಕು ಸಾವು ಸಮಾಧಿಯಲ್ಲಿ ಕ್ರಿಸ್ತನಂತೆ ಜಯಾತ್ಮ ಆಲೋಣ ಬಾ.
ಶಿಲುಬೆಯ ಮೇಲೆ ಶ್ರೀ ಯೇಸು ನುಡಿದ ಮೂರನೆಯ ಮಾತು, ತಾಯಿಗೆ ಇಗೋ ನಿನ್ನ ಮಗನು ಅಂದನು ಮತ್ತು ತನ್ನ ಶಿಷ್ಯನಿಗೆ ಇಗೋ ನಿನ್ನ ತಾಯಿ ಅಂದನು. ಪರಲೋಕದ ಆತ್ಮನಾದ ಯೇಸು ಭೂಲೋಕದ ತಾಯಿಯನ್ನ ಸನ್ಮಾನಿಸಿದ. ಸೃಷ್ಟಿಕರ್ತನೆಂಬ ಗರ್ವ ತೋರಗೊಡದೆ ತಾಯಿ ಒಡಲ ಸಂಬಂಧ ಸನ್ಮಾನಿಸಿದ. ನಮ್ಮ ತಾಯಿ ತಂದೆಗೆ ಸನ್ಮಾನಿಸಬೇಕು. ಇದುವೇ ಕ್ರಿಸ್ತನ ಶಿಲುಬೆಯ ಸಂದೇಶವಿದು. ನಮ್ಮ ಮಕ್ಕಳ ಶಾಶ್ವತ ಪ್ರೀತಿ ಪಡೆಯಲು ನಮ್ಮ ಪೋಷಕರಿಗೆ ಪ್ರೀತಿ ಸಲ್ಲಿಸಬೇಕು. ಈ ನಡೆ ನುಡಿಯೇ ನಿತ್ಯಾತ್ಮ ಅರ್ಹತೆ. ಶಿಲುಬೆ ಪರವಶಾತ್ಮದ ಪ್ರತಿರೂಪ ಆಗಲು ಶಿಲುಬೆ ಬಾಳ ಸಹಿಸಿ ಕ್ರಿಸ್ತನಾತ್ಮ ಆಗುವ. ಬದುಕು ಸಾವು ಸಮಾಧಿಯಲ್ಲಿ ಕ್ರಿಸ್ತನಂತೆ ಜಯಾತ್ಮ ಆರೋಣ ಬಾ. ಶಿಲುಬೆಯ ಮೇಲೆ ಶ್ರೀ ಯೇಸು ನುಡಿದ ನಾಲ್ಕನೆಯ ಮಾತು, ಬಾಯಾರಿಕೆಯಾಗಿದೆ ಅಂದನು. ಬಾಯಾರಿಕೆ ಮೂಲಕ ಮರಣದ ಸಂಕಟವು ನೀರಿಗಾಗಿ ಹಾತೊರೆಸಿತು ನಮ್ಮೇಸುವಿಗೆ. ಜೀವಜಲ ಕೊಡಲು ನಮಗೆ ಕ್ರಿಸ್ತನ ಬಾಯಿ. ಒಳಗೆ ಮನಸ್ಸು ಸಂಕಟದಿ ಗೋಳಾಡಿತು. ಆತ್ಮಗಳ ರಕ್ಷಣ ನಮ್ಮ ಪ್ರಯತ್ನದ ಚಿತ್ತವ ಪೂರೈಸಲು ನಮಗೆ ಶೋಧನೆ ಸಹಜ. ದೇವರಲ್ಲಿ ವಿಶ್ವಾಸವೆಂಬ ನೀರು ಕುಡಿಯುತ್ತ ತಂದೆ ಚಿತ್ತ ನೆರವೇರಿಸಿ ಅಮರವಾಳುವ. ಈ ನಡೆ ನುಡಿಯೇ ನಿತ್ಯಾತ್ಮ ಅರ್ಹತೆ. ಶಿಲುಬೆ ಪರವಶಾತ್ಮದ ಪ್ರತಿರೂಪ ಆಗಲು ಶಿಲುಬೆ ಬಾಳ ಸಹಿಸಿ ಕ್ರಿಸ್ತನಾತ್ಮ ಆಗುವ. ಬದುಕು ಸಾವು ಸಮಾಧಿಯಲ್ಲಿ ಕ್ರಿಸ್ತನಂತೆ ಜಯಾತ್ಮ ಆರೋಣ ಬಾ. ಶಿಲುಬೆಯ ಮೇಲೆ ಶ್ರೀ ಯೇಸು ನುಡಿದ ಐದನೆಯ ಮಾತು, ನನ್ನ ದೇವರೇ ನನ್ನ ದೇವರೇ ನೀನು ನನ್ನನ್ನು ಏಕೆ ಕೈಬಿಟ್ಟಿದ್ದಿ ಎಂದನು. ಮಾನವ ಆತ್ಮದ ಪೂರ್ಣ ಪ್ರಜ್ಞನಾಗಿ ಯೇಸು ತಂದೆ ಕೈಬಿಟ್ಟ ಭಾವ ತೋರಿದ. ಮನುಷ್ಯನೆಂಬ ಖಚಿತತೆಯ ಭೂಲೋಕಕ್ಕೆ ತೋರುತ್ತ ಭೂಮಿ ಸ್ವರ್ಗ ಅನುಬಂಧಕ್ಕೆ ಸಾಕ್ಷಿಯಾದ. ಬದುಕಲ್ಲಿ ನಾವೆಲ್ಲರೂ ಕಷ್ಟಕ್ಕೆ ಬಲಿಯಾದಾಗ ದೇವರು ಕೈ ಬಿಟ್ಟನೆಂದು ತಿಳಿಯಬಾರದು. ದೈವಿಕ ಸಂಬಂಧವು ಅಮರತೆಯ ಅನುಬಂಧ. ಈ ನಂಬಿಕೆಯೇ ಸ್ವರ್ಗಕ್ಕೆ ಕರೆದೊಯ್ಯುವುದು. ಈ ನಡೆ ನುಡಿಯೇ ನಿತ್ಯಾತ್ಮ ಅರ್ಹತೆ. ಶಿಲುಬೆ ಪರವಶಾತ್ಮದ ಪ್ರತಿರೂಪ ಆಗಲು ಶಿಲುಬೆ ಬಾಳ ಸಹಿಸಿ ಕ್ರಿಸ್ತನಾತ್ಮ ಆಗುವ. ಬದುಕು ಸಾವು ಸಮಾಧಿಯಲ್ಲಿ ಕ್ರಿಸ್ತನಂತೆ ಜಯಾತ್ಮ ಆರೋಣ ಬಾ. ಶಿಲುಬೆಯ ಮೇಲೆ ಶ್ರೀ ಯೇಸು ನುಡಿದ ಆರನೆಯ ಮಾತು, ಯೇಸು ದ್ರಾಕ್ಷಾರಸವನ್ನ ಕುಡಿದ ಮೇಲೆ ಅದು ಮುಗಿದಿದೆ ಎಂದು ಹೇಳಿ ತಲೆ ಬಾಗಿಸಿ ದೇವರಿಗೆ ಆತ್ಮವನ್ನ ಒಪ್ಪಿಸಿದನು. ನಮಗಾಗಿ ಯೇಸು ತನ್ನ ಆತ್ಮಿಕ ಕರ್ತವ್ಯಗಳ ನಿಸ್ವಾರ್ಥದಿ ಅನುಸರಿಸಿ ಪೂರ್ಣಗೊಳಿಸಿದ. ತಲೆ ಬಾಗಿಸಿ
ತಂದೆಯೇ ಆತ್ಮ ಅರ್ಪಿಸಿ ಅರ್ಥಪೂರ್ಣ ಬದುಕುವ ಪಾಠ ಕಲಿಸಿದ. ನಮ್ಮ ಬದುಕು ಕ್ರಿಸ್ತನಂತೆ ಆತ್ಮಾಮೃತವಾಗಲಿ, ಸುಖ ದುಃಖದಲ್ಲಿ ಸತ್ಯತೆ ಉಸಿರಾಗಲಿ. ಸತ್ಯದಿಂದ ಯೇಸು ನಮಗೆ ದೇವರಾದನು, ಸತ್ಯದಿಂದ ಯೇಸುವಿಗೆ ಪ್ರಿಯರಾಗುವ. ಈ ನಡೆ ನುಡಿ ನಿತ್ಯಾತ್ಮ ಅರ್ಹತೆ, ಶಿಲುಬೆ ಪರವಶಾತ್ಮದ ಪ್ರತಿರೂಪ ಆಗಲು. ಶಿಲುಬೆ ಬಾಳ ಸಹಿಸಿ ಕ್ರಿಸ್ತನಾತ್ಮ ಆಗುವ. ಬದುಕು ಸಾವು ಸಮಾಧಿಯಲ್ಲಿ ಕ್ರಿಸ್ತನಂತೆ ಜಯಾತ್ಮ ಆರೋಣ ಬಾ. ಶಿಲುಬೆಯ ಮೇಲೆ ಶ್ರೀ ಯೇಸು ನುಡಿದ 7ನೆಯ ಮಾತು, ತಂದೆಯೇ ನನ್ನ ಆತ್ಮವನ್ನು ನಿನಗೆ ಒಪ್ಪಿಸುತ್ತೇನೆ ಅಂದನು. ದಾಸನ ಸ್ಥಾನದಿ ಮೋಕ್ಷದ ಸ್ಥಾನಕ್ಕೆ ಪ್ರಾಣ ತ್ಯಜಿಸಿ ಅಂದೆ ಮಡಿಲು ಸೇರಿದನು. ಆ ಕ್ಷಣದಲ್ಲಿ ಭೂಮಿಯೆಲ್ಲ ಬಚ್ಚಿ ಬಿದ್ದಿತು, ಚರ್ಚು ಪರದೆ ಹರಿದು ಮರಣಾಕ್ರಂದರವಾಯಿತು. ಸರ್ವಶಕ್ತ ಸರ್ವ ವಿಜಯ ಮಹೋನ್ನತ ಯೇಸುವು ನಮಗಾಗಿ ಜೀವಿಸಲು ನಾವೇ ಧನ್ಯರು. ಕ್ರಿಸ್ತನ ಜನನ ಮರಣ ಪುನರುತ್ಥಾನವೇ ಸಾಕ್ಷಿ, ಸತ್ಯಾತ್ಮರಿಗೊಟ್ಟು ಮಾರ್ಗಕ್ಕೆ ಸ್ವಾಗತ. ಈ ನಡೆ ನುಡಿ ನಿತ್ಯಾತ್ಮ ಅರ್ಹತೆ, ಶಿಲುಬೆ ಪರವಶಾತ್ಮದ ಪ್ರತಿರೂಪ ಆಗಲು. ಶಿಲುಬೆ ಬಾಳ ಸಹಿಸಿ ಕ್ರಿಸ್ತನಾತ್ಮ ಆಗುವ. ಯೇಸು ಶಿಲುಬೆಯ 7 ಮಾತುಗಳು, ಕ್ರಿಸ್ತನ ಕೊನೆಘೋರ ಕ್ಷಣಗಳು. ಮೋಕ್ಷಾರ್ಹತೆಗೆ ಸ್ಫೂರ್ತಿ ಸ್ಪಂದನವದು, ರಕ್ಷಣಾರ್ಥ ಪ್ರೇಮಾರ್ಪಿತ ಸ್ವರ್ಗ ಕೊಡುಗೆಯದು. ನಂಬಿದವರಿಗೆ ಅಮರತೆ ಪ್ರಾಪ್ತಿಯಾಗುವುದು.